ಬೆಟ್ಟಿಂಗ್ ಚಟಕ್ಕೆ ಬಿದ್ದಂತ ಪಾಪಿ ಪತಿರಾಯನೊಬ್ಬ ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ. ಇನ್ನು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅಷ್ಟೂ ಅಲ್ಲ, ಈ ಪತ್ನಿ ಹತ್ಯೆಗೆ ಮುನ್ನ ಒಂದು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋದಲ್ಲಿ ಏನಿದೆ ಈ ವರದಿ ನೋಡಿ. ಮಹದೇವಪುರದಲ್ಲಿ ಪತಿಯೊಬ್ಬ ಪತ್ನಿಯನ್ನ ವಿಕೃತವಾಗಿ ಕೊಂದು ಹಾಕಿರುವಂತಹ ಒಂದು ಘಟನೆ ನಡೆದಿದೆ. ಹೋಮ್ ಗಾರ್ಡ್ ಆಗಿದ್ದಂತಹ ಮಂಜುಳಾ ಏನಿದ್ದಾರೆ ಅವರನ್ನ ಕುಚ್ಚಿ ಕೊಂದಿರುವಂತಹ ಒಂದು ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಪತಿಯಿಂದಲೇ ಪತ್ನಿ ಕೊಲೆ, 20ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಹತ್ಯೆ. ಈ ಫೋಟೋದಲ್ಲಿ ಕಾಣಿಸ್ತಿರುವ ಮಹಿಳೆ ಹೆಸರು ಮಂಜುಳಾ. ಮಹದೇವಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನೊಂದು ಭಾವಚಿತ್ರದಲ್ಲಿ ಕಾಣ್ತಾ ಇರುವ ಈತನ ಹೆಸರು ಪ್ರದೀಪ್. ಬೆಟ್ಟಿಂಗ್ ಚಟಕ್ಕೆ ಬಿದ್ದ ಈತನೇ ಪತ್ನಿಯನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಪ್ರದೀಪ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಮಂಜುಳಾ ಎಂಬಾಕೆಗೆ ಹಣಕ್ಕಾಗಿ ಕೂಡ ಪೀಡಿಸ್ತಾ ಇದ್ದ ಮತ್ತು ಹಲವು ದಿನಗಳಿಂದಲೂ ಕೂಡ ಅಂದ್ರೆ ಆತ ಕ್ರಿಕೆಟ್ ಬೆಟ್ಟಿಂಗ್ಗೆ ಒಳಗಾಗಿರುವಂತಹ ಕಾರಣದಿಂದಾಗಿ ಹಲವರಿಂದ ಸಾಲವನ್ನು ಕೂಡ ಮಾಡಿಕೊಂಡಿದ್ದ ಮತ್ತು ಪತ್ನಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದ. 15 ವರ್ಷದ ಹಿಂದೆ ಮಂಜುಳಾ ಎಂಬಾಕೆಯನ್ನ ಆರೋಪಿ ವಿವಾಹವಾಗಿದ್ದ. ಪತ್ನಿ ಮಂಜುಳಾ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದ. ಈ ಮಕ್ಕಳು ನನ್ನದಲ್ಲ ಅಂತ ಡೌಟ್ ಪಡ್ತಿದ್ದಂತೆ. ಗಂಡನ ಹಿಂಸೆ ತಾಳಲಾರದೆ ತವರು ಮನೆಗೆ ಮಂಜುಳಾ ಬಂದಿದ್ರಂತೆ. ಮನೆಗೆ ಬಂದವನೇ ಮಕ್ಕಳೆದುರೇ ಮಂಜುಳಾಗೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ. ಮಗಳ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದ ಸರ್. ಜರ್ಕಿನ್ ಹಾಕೊಂಡಿದ್ದ, ಜರ್ಕಿನಲ್ಲಿ ಚಾಕು ಇಟ್ಕೊಂಡಿದ್ದಾರೆ. ನಂಗೆ ಗೊತ್ತಿರ್ಲಿಲ್ಲ ಸರ್. ಮನೆಗೆ ಹೋಗ್ಬಿಟ್ಟು ಬರ್ತೀನಿರಪ್ಪ ಅಂದೆ ಸರ್. ಇಲ್ಲ ನಾನು ರೂಪಾಯಿ ಹತ್ರ ಕೂಡ ಹೋಗಿಲ್ಲ. ಮಗುನ ನೀನ್ ಬರ್ತೀಯಾ ಇಲ್ವಾ ಅಂದ. ಅವಳು ಏನು ಮಾತಾಡಿಲ್ಲ ಸರ್. ಸೈಲೆಂಟ್ ಆಗಿ ಹೋಗಿ ಕುತ್ಕೊಂಡು ಆಕಲ್ ಕೈ ಕಟ್ ಮಾಡ್ಕೊಂಡು ಕುಂತೀರ. ಅವಳನ್ನ ಹೋಗಿ ನಿನ್ ಕಾಲ್ ಬೀಳ್ತೀನಿ ಮಂಜುಳಾ ತಪ್ಪಾಯ್ತು ಅಂತ ಹೇಳಿ ಕಾಲ್ನಿ ಎಳೆದು ಬಿಟ್ಟು ಇಲ್ಲಿ ಒಂದು ಚುಚ್ಚಿದ್ದಾನೆ, ಇಲ್ಲಿ 3 ಚುಚ್ಚುತ್ತಿದ್ದಾನೆ. ಮಾಂಸ ಬಂದ್ಬಿಟ್ಟಿದೆ, ಮಗು ಅಡ್ಡ ಹಾಕಿದ್ದಾನೆ ಸರ್. ಬೆಟ್ಟಿಂಗ್ ಚಟಕ್ಕೆ ಯಾರು ಬೀಳಬೇಡಿ. ಹೆಂಡತಿ ಮನೆಗೆ ಹೋಗಿ ಜಗಳ ತೆಗೆದು ಕೊಲೆ ಮಾಡುವ ಮುನ್ನವೇ ಆರೋಪಿ ಪ್ರದೀಪ್ ವಿಡಿಯೋ ಮಾಡಿದ್ದಾನೆ. ಬೆಟ್ಟಿಂಗ್ ಚಟಕ್ಕೆ ಯಾರು ಬೀಳಬೇಡಿ, ನಾನು ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದೆ, ಆದ್ರಿಂದ ಇಡೀ ಕುಟುಂಬ ಬೀದಿಗೆ ಬಿತ್ತು ಅಂತ ಕಣ್ಣೀರು ಹಾಕಿದ್ದ. ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗ್ಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಇವತ್ತು ಅದರಿಂದ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ನನ್ನ ಈ ಒಂದು ಬೆಟ್ಟಿಂಗ್ ಆಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗಿ ಹೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಪತ್ನಿಗೆ ಚಾಕು ಇರಿದು ತಾನು ಆತ್ಮಹತ್ಯೆಗೆ ಯತ್ನಿಸಿದ ಆರೋಪಿ ಪ್ರದೀಪ್ನನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಬೆಟ್ಟಿಂಗ್ ಕಾಟಕ್ಕೆ ಬೇಸತ್ತು ಪತ್ನಿಯನ್ನ ಕೊಂದು ಗಂಡ ಜೈಲು ಪಾಲಾಗಿದ್ದಾರೆ. ಆದರೆ ಏನು ಅರಿಯದ ಮಕ್ಕಳು ದಬ್ಬಲಿಗಳಾಗಿದ್ದಾರೆ. ಪೊಲೀಸರಿಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾನು ಕೂಡ ಆತ್ಮಹತ್ಯೆಯನ್ನ ಯತ್ನಿಸಿದ್ದೀನಿ ಅಂತ ಹೇಳಿ ಸ್ವತಃ ಆತ ಕರೆಯನ್ನ ಮಾಡ್ತಾರೆ. ನಂತರ ಪೊಲೀಸರು ಅವನನ್ನ ಕರೆದುಕೊಂಡು ಬಂದು ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿರುವಂತದ್ದು. ನಿಜಕ್ಕೂ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ನ, ಆತ್ಮಹತ್ಯೆಗೆ ಯತ್ನಿಸಿದ್ನ ಅನ್ನುವಂಥದ್ದು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಪ್ರದೀಪ್ನನ್ನ ಅವರ ಒಂದು ಪೊಲೀಸರು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರನ್ನು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಈಗಾಗಲೇ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್.